महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ भलो
ಈಗ ಪೂಜೆ ಪ್ರಾರಂಭ ಮಾಡೋಣ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ತಾಯಿ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಈ ಒಂದು ಸಾಧ್ಯೋಗದಲ್ಲಿ ವಿಶೇಷವಾದಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಪೂರ್ವಜನ್ಮದ ಪುಣ್ಯವೇ ಸರಿ. ಯಾಕೆಂದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನವನ್ನು ಇಷ್ಟು ಜನ ತಾಯಂದರು ನೀವೆಲ್ಲರೂ ಸೇರಿದ್ದೀರಿ ಅಂದರೆ ಇಲ್ಲಿ ಕೂತಿರುವ ತಾಯಿ ಮಹಾಲಕ್ಷ್ಮಿ ಇಲ್ಲಿ ಒಬ್ಬಳಾಗಿದ್ದಾಳೆ. ಆದರೆ ಸಾಕಷ್ಟು ಜನ ಲಕ್ಷ್ಮಿಯರು ತಾವೆಲ್ಲರೂ ಇಲ್ಲಿದ್ದೀರಿ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಅಷ್ಟಲಕ್ಷ್ಮಿ ಅಲ್ಲ, ಪ್ರತಿಯೊಬ್ಬರ ಮನೆಗೂ ಒಬ್ಬೊಬ್ಬಳು ಲಕ್ಷ್ಮಿ ಇದ್ದಾಳೆ. ಪ್ರತಿಯೊಬ್ಬರ ಮನೆ ತಾಯಂದರು ಲಕ್ಷ್ಮೀರೇ. ನಿಮ್ಮಲ್ಲಿ ಹಸನ್ಮುಖಿತನ ಬೇಕು, ನಿಮ್ಮಲ್ಲಿ ನಗುಮುಖ ಬೇಕು. ನೀವು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಿತ್ಯ ನಿರಂತರವಾಗಿ ಮನೆಯಲ್ಲಿ ನಗನಗ್ತಾ ಇರಬೇಕು. ನಿಮ್ಮ ಆ ನಗುಮುಖವೇ ನಿಮ್ಮ ಇಡೀ ಕುಟುಂಬ, ಈ ಭಾರತ ದೇಶ ಸಮೃದ್ಧಿತನ. ಹಾಗಾಗಿ ಆಗಲೇ ಹೇಳಿದೆ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರ ಯಶಸ್ಸಿಗಾಗಿ ಒಂದು ಸಂಕಲ್ಪ ಮಾಡಬೇಕು ಅಂತ. ಅದೇ ಥರ ನಮಗೆ ಅನ್ನವನ್ನು ಉಣಬಡಿಸ್ತಕ್ಕಂತಹ ರೈತ ಬಾಂಧವರು ಚೆನ್ನಾಗಿರಬೇಕು. ಒಂದು ರೈತರು, ಇನ್ನೊಂದು ಯೋಧರು. ಇದು ಈ ನಿಮ್ಮ ಆನಂದ್ ಗುರೂಜಿಯವರ ನಿತ್ಯ ನಿರಂತರವಾದಂತಹ ಮಂತ್ರ. ಹಾಗೆ ವರ್ತೂರಿನ ಈ ಮಹಾನಗರದಲ್ಲಿ ನಾನು ಬಂದಾಗಲಿಂದ ವೀಕ್ಷಣೆ ಮಾಡಿದೆ. ಈ ಭಾಗದ ಪೊಲೀಸ್ ಸಿಬ್ಬಂದಿ ಸಹಿತ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ದೇವತಾರಾಧನೆ ಮಾಡಲಿಕ್ಕೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ರಥವನ್ನು ಎಳಿಲಿಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ ಅಂಥೇಳಿ ಇಷ್ಟು ಜನ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದಿದ್ದಾರಲ್ಲ, ಅವರು ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡೋಣ. ಅವರು ಮತ್ತು ಅವರ ಪರಿವಾರ. ಯಾಕೆಂದರೆ ದಿನದ 24 ಗಂಟೆ ವರ್ಷದ 365 ದಿವಸ ಇವರಿಗೆ ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ಮನೆ ಮಠ ನೋಡೋರಿಲ್ಲ. ಗಂಡ ಇದ್ದರೆ ಹೆಂಡತಿ ಆಚೆ ಕಡೆ ದುಡಿಬೇಕು, ಹೆಂಡತಿ ಮನೆಯಲ್ಲಿದ್ದರೆ ಗಂಡ ಆಚೆ ದುಡಿಬೇಕು. ಇದು ಇವರ ಪರಿಸ್ಥಿತಿ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿಗೂ ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡೋಣ. ಯಾಕೆಂದರೆ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಶೀಘ್ರವಾಗಿ ಮಾತಾಡ್ತಕ್ಕಂಥವಳು. ಕಳೆದ ಬಾರಿ ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡಿದ್ದೆ. ಇತಿಹಾಸ ಸೃಷ್ಟಿಯಾಗಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ? ಅವ್ರು ಮಾತ್ರ ಕೈ ಎತ್ತಿ ನೋಡೋಣ. ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿನ ಅಂದು ಮಹಾಲಕ್ಷ್ಮಿ ಕಾರ್ಯಕ್ರಮ ಸುಮಾರು 5.5 ಲಕ್ಷ ಜನ. ಇಡೀ ಗೊರವನಹಳ್ಳಿನಲ್ಲಿ ಒಂದು ಸಾಸಿವೆ ಹಾಕಿದ್ರೆ ತಲೆಗೆ ಬೀಳೋದಿಲ್ಲ. ಅಂತಹ ಅದ್ಭುತವಾದಂಥ ಕಾರ್ಯಕ್ರಮ ಅಂದು ನಡೆದದ್ದು. ಬಹುಶಃ ನಾನೇ ಇನ್ನೊಮ್ಮೆ ಅಂಥ ಕಾರ್ಯಕ್ರಮ ನಾನು ಮಾಡಬೇಕು ಅಂದರೆ ಆ ತಾಯಿ ನನ್ನ ಸಹಕರಿಸ್ತಾಳೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು, ಈ ಧರ್ಮ ಜಾಗೃತಿ ಇದೆಯಲ್ಲ, ಈ ಭಾರತೀಯ ಹಿಂದೂ ಸನಾತನ ಧರ್ಮ ಇದೆಯಲ್ಲ, ಧರ್ಮದ ಒಂದಷ್ಟು ಸಿಹಿಯ ನುಡಿ ಮುತ್ತುಗಳಿದೆಯಲ್ಲ, ಅದು ಯಾವುದಕ್ಕೂ ಸರಿಸಾಟಿ ಇಲ್ಲ. ನಾನು ಅನ್ಯ ಧರ್ಮಗಳ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಈ ಧರ್ಮದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹೆಣ್ಣು ಮಕ್ಕಳು ನೀವು ಹಾಕುವಂಥ ಕಾಲ್ಗೆಜ್ಜೆಯಿಂದ ಮೊದಲುಕೊಂಡು, ನೀವು ಹಾಕುವ ಕುತ್ತಿಗೆ ಸರದಿಂದ ಮೊದಲುಕೊಂಡು, ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆಗಳಿಂದ ಮೊದಲುಕೊಂಡು ಇಷ್ಟುದ್ದ ಹೂ ತಲೆಗೆ ಮುಡ್ಕೊಂಡ್ಬಿಟ್ರೆ ನಿಮ್ಮನ್ನು ನೋಡಲಿಕ್ಕೆ ಎಷ್ಟು ಆನಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಇರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಲಕ್ಷಣವಾಗಿ ಸೀರೆ ಉಟ್ಟು, ತಲೆಗೆ ಹೂ ಮುಡಿದು, ಹಣೆ ಕುಂಕುಮ ಇಟ್ಟು, ಕೈಗೆ ಬಳೆಗಳು ಹಾಕ್ಕೊಂಡು ಓಡಾಡುವಂಥ ಕಾಲ. ಆದರೆ ನಮ್ಮ ಭಾರತ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಯಾಕೋ ಹೊರಗಡೆ ಇರ್ತಕ್ಕಂಥ ಸಂಪ್ರದಾಯವನ್ನು ಬಾಚಿ ದಬ್ಬಿಕೊಳ್ತಾ ಇದ್ದೀರಿ. ಅದಕ್ಕೆ ಒಂದು ವರ್ಷಕ್ಕೆ ಎಷ್ಟಪ್ಪ ಡೈವರ್ಸ್ ಕೇಸ್ ಬರ್ತಾಯಿದೆ ಅಂದರೆ ಲಕ್ಷಗಳು ಮೀರಿ ಹೋಗ್ತಾ ಇದೆ. ಮನೆಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣುಮಕ್ಕಳು ಮದುವೆ ಮಾಡಬೇಕು ಅಂತ ಆಸೆಪಟ್ಟು ಸಾಲ ಸೋಲ ಮಾಡಿ ತನ್ನ ವರ್ಷವದ್ರ ಬಡ್ಡಿ ಕಟ್ಟಿಕೊಂಡು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿ 15 ದಿವಸ ಆಗಿರಲ್ಲ, ಆಗಲೇ ಒಂದು ಬಾಂಡ್ ಪೇಪರ್ ರೆಡಿ ಆಗಿರುತ್ತೆ. ಇದು ಇವತ್ತಿನ ಪರಿಸ್ಥಿತಿ. ಇಂತಹ ಬದುಕಿಗೆ ನಾವು ಹೋಗ್ತಾ ಇದ್ದೀವಿ. ಇದು ನಮಗೆ ಬೇಕಾ ಎಂಬತಕ್ಕಂಥ ಚಿಂತನೆ ಮಾಡಿ ತಾಯಿ ಮಹಾಲಕ್ಷ್ಮಿನ ಕೇಳೋಣ. ನಮ್ಮ ವರ್ತೂರಿನ ಮಹಾನಗರದಲ್ಲಾದರೂ ಇನ್ನು ಮುಂದೆ ಡೈವರ್ಸ್ ಕೇಸ್ ಬೇಡ. ನಾವೆಲ್ಲರೂ ಅನ್ಯೋನ್ಯವಾಗಿ ಬದುಕಬೇಕು. ಅತ್ತೆ ಸೊಸೆಯರು ಚೆನ್ನಾಗಿರಬೇಕು, ಮನೆಯಲ್ಲಿ ಗಂಡ ನೆಮ್ಮದಿಯಾಗಿರಬೇಕು, ಮನೆಯಲ್ಲಿ ಮಾವ ಅದೇ ಥರ ದರ್ಪದಿಂದ ಇಡೀ ಕುಟುಂಬವನ್ನು ನಡೆಸುವಂಥವನಾಗಬೇಕು ಅಂತ ಅಲ್ವಾ. 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ನನ್ನ ಮೀಸೆ ಮೇಲೆ ಕೈ ಹಾಕೋದು, ನಮ್ಮಪ್ಪನ ಮೂಲೆ ಕೊಡಿಸೋದು ನಾನಲ್ವ ಮನೆ ಯಜಮಾನ. ಮೈ ಮೇಲೆ ಇಷ್ಟು ತುಂಡು ಬಟ್ಟೆ ಇಲ್ದಿದ್ದಾಗ ನಮ್ಮಪ್ಪ ಸಾಲ ಮಾಡಿ ಬಟ್ಟೆ ತಂದು ಕೊಟ್ಟಿದ್ದಾರೆ. ಆ ಯೋಗ್ಯತೆ ತಿಳ್ಕೊಳ್ಳೋದಿಲ್ಲ ನಾವು. ಇವತ್ತು 4 ಕಾಸು ಸಂಪಾದನೆ ಮಾಡಿದ್ರೆ ನಾನು ಈ ಮನೆ ಯಜಮಾನ. ನಿಮ್ಮಪ್ಪ ಅವತ್ತು ಕಷ್ಟ
ಮನೇಲಿರ್ತಕ್ಕಂಥವ್ರು ಯಾರ ಕೂಗು ಯಾರಿಗೂ ಕೇಳಿಸೋದಿಲ್ಲ. ಕೆಲವು ಪದ್ಧತಿಗಳು, ಕೆಲವು ಸಂಪ್ರದಾಯಗಳು, ಕೆಲವು ನಡೀತಿರ್ತಕ್ಕಂಥ ಇತ್ತೀಚಿನ ಒಂದು ಅನಾಚಾರಗಳು, ಇದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಆನಂದ್ ಗುರುಜಿಯವರು ಬಂದಿರೋದು ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಪೂಜೆ ಮಾಡಿಸೋಕ್ಕೆ ನಿಜ. ಆದರೆ ಆ ಪೂಜೆಗಿನ್ನ ಈ ಪೂಜೆ ಇದೆಯಲ್ಲ, ಇದ್ರ ಒಳಗಡೆ ಇರೋ ನೋವಿದೆಯಲ್ಲ, ಈ ನೋವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇವತ್ತು ನಾನು ಬಂದೆ ಇಲ್ಲಿಗೆ. ಯಾಕೆಂದರೆ ದಿನ ಬೆಳಗ್ಗೆದ್ದರೆ ಆ 1.5 ಗಂಟೆ ನೇರ ಪ್ರಸಾರದಲ್ಲಿ ಕೂತ್ಕೊಂಡಾಗ ತಾಯಂದರೆ ಹೆಣ್ಮಕ್ಳು ಹತ್ಕೊಂಡು ಒಂದೊಂದು ಸತಿ ಅಪ್ಪ ಅಣ್ಣ ಅಂತೇಳಿ ನನಗೆ ಫೋನ್ ಮಾಡ್ತಿರಲ್ಲ. ನೀವು ಒಬ್ಬೊಬ್ಬರು ಫೋನ್ ಮಾಡಿದಾಗೂ ನನಗೆ ಸಂಕಟ ಆಗ್ತಾ ಇರುತ್ತೆ. ಯಾವಾಗಪ್ಪ ತಿದ್ದುಕೊಳ್ಳೋದು, ಯಾವಾಗಪ್ಪ ಸರಿ ಹೋಗೋದು? ಅದಕ್ಕೋಸ್ಕರ ಪೂಜೆ ಮಧ್ಯದಲ್ಲಿ ಈ ವಿಚಾರ ಬರಬೇಕಾಗಿ ಬಂತು. ನನಗನ್ಸಿದ ಮಟ್ಟಿಗೆ ಇದೇ ಮಹಾಪೂಜೆ. ಈ ಪೂಜೆ ಮುಂದೆ ಆ ತಾಯಿ ಸಹಿತ ಒಪ್ಕೋತಾಳೆ. ಆದರೂ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸನಾತನ ಧರ್ಮದ ಒಂದಷ್ಟು ಸೂಕ್ಷ್ಮತೆಗಳನ್ನು ನಾವು ಅರ್ಥಕೋಬೇಕಾಗಿದೆ. ಅದಕ್ಕಾಗಿ ಪೂಜೆಯನ್ನು ಪ್ರಾರಂಭಿಸೋಣ. ಗೊರವನಹಳ್ಳಿಯಿಂದ ಇಲ್ಲಿ ಲಕ್ಷ್ಮಿ ತರಿಸಿದ್ದಾರೆ ವರ್ತೂರಲ್ಲಿ. ಸೊ ಆನಂದ್ ಗುರುಜಿಗಳನ್ನ ನಾವು ಬರೀ ಟಿ ವಿಯಲ್ಲೇ ನೋಡ್ತಾ ಇದ್ವಿ. ಸೊ ಇಲ್ಲಿ ಎಷ್ಟೋ ಹೆಣ್ಮಕ್ಳು ಕಷ್ಟಗಳನ್ನ ಪರಿಹಾರ ಅವ್ರು ಹೇಳ್ತಾ ಇರ್ತಾರೆ. ಸೊ ನಾನು ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಕೇಳ್ಕೊಳೋದಕ್ಕೆ ಇಲ್ಲಿ ಬಂದೆ. ಸೊ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಆನಂದ್ ಗುರುಜಿ ಅವರು ಮಾಡಿಸ್ಕೊಡ್ತಾರೆ. ಅವರು ನೋಡೋದ್ರಲ್ಲೇ ಒಂದು ಖುಷಿ ಆಗುತ್ತೆ. ಬರೀ ಟಿ ವಿಯಲ್ಲಿ ನೋಡಿ ನಾವು ಅವ್ರನ್ನ ಕಣ್ ತುಂಬ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಬಂದಾಗ ತುಂಬ ಅಂದರೆ ತುಂಬ ಖುಷಿಯಾಗಿ ಆ ದೇವ್ರ ದರ್ಶನನೇ ಆದಷ್ಟು ಸಂತೋಷ ಆಯಿತು. ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡೋ ಅವ್ರ ಸೂತ್ರಗಳನ್ನು ಹೇಳ್ಕೊಡ್ತಾರೆ. ಮನೇಲಿ ಶಾಂತಿ ನೆಮ್ಮದಿ ಹೇಗಿರಬೇಕು ಅನ್ನೋದನ್ನು ಅವ್ರು ರೂಢಿಸ್ಕೊಡ್ತಾರೆ. ನಮ್ಮ ಹಿಂದೂ ಧರ್ಮವನ್ನು ಹೇಗೆ ರೂಪಿಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಅವರು ತುಂಬ ಅಭಿವೃದ್ಧಿ ಆಗೋ ರೀತಿಯಲ್ಲಿ, ತುಂಬ ಜನಕ್ಕೆ ಸಾಂತ್ವನ ಹೇಳೋ ರೀತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿಯನ್ನು ಕಣ್ ತುಂಬಿಕೊಂಡು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದಿದ್ದ ಜನರೆಲ್ಲ ತುಂಬ ಖುಷಿಯಿಂದ ಚೆನ್ನಾಗಿ ಮನಸ್ತೃಪ್ತಿಗೊಂಡು ಅಮ್ಮನ ದರ್ಶನ ಮಾಡಿ ತುಂಬ ಹೃದಯದಿಂದ ಅಮ್ಮನ ಸೇವೆ ಮಾಡಿ ಎಲ್ಲರೂ ತುಂಬ ದೀಪಗಳು ಹಚ್ಚಿ ಸಂತೃಪ್ತರಾಗಿ ಎಲ್ಲ ಮನೆ ಕಷ್ಟಗಳು ಸಾಲು ಆಗಲಿ, ನಮ್ಮನೆ ಕಷ್ಟನೂ ಸಾಲು ಆಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಪೂಜಾ ಪ್ರಾರಂಭ ಕಾಲ. ಈಗ ನೀವು ಮಾಡುವ ಆರತಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನಿಗೆ ಆರತಿ ಆಗಬೇಕು. ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಿಭಿಸ್ಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಿಮ್ಮ ಉಂಗ್ರದ ಬೆರಳು ನಿಮ್ಮ ಕಣ್ಣನ್ನು ಮುಟ್ಟುವಾಗ ವಿಶ್ವಮಾತೆ ಗೋಮಾತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಇವತ್ತಿಲ್ಲಿಗೆ ಗೋವು ಬರಬೇಕಾಗಿತ್ತು, ಆದರೆ ವರ್ತೂರಲ್ಲಿ ಇವತ್ತು ಸಹ ಗೋವುಗಳು ಕಡಿಮೆ ಆಗೋಗಿದೆ. ಏನು ಮಾಡೋದು, ದುರಾದೃಷ್ಟಕರ. ಹಸು ಸಾಕೋವರೆಲ್ಲನೂ ನಮ್ಮ ಕೈಲಿ ಆಗ್ತಿಲ್ಲಲ್ಲಪ್ಪ ಅಂತ ಹಸುಗಳನ್ನ ಎಲ್ಲೋ ಕಳಿಸ್ತಾ ಇದ್ದಾರೆ. ಎಲ್ಲೋ ಕಳಿಸ್ಲಿ, ಆದರೆ ಮತ್ತೊಂದು ಆಶ್ರಮಕ್ಕೆ ಕಳಿಸಿ ಆ ಗೋವನ್ನು ಹೊಡೆದು ತಿನ್ನುವಂತಹ ಮೂರ್ಖತನದ ಪರಮಾವಧಿಗೆ ನಾವು ಹೋಗಬಾರ್ದು. ಅದಕ್ಕಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗೋಮಾತೆ ಗಣಪತಿ ಅನುಗ್ರಹದೊಂದಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಹರಿದ್ರಾ ಕುಂಕುಮಾರ್ಚನಂಕರಿಷ್ಯೇ. ನಿಮ್ಮಲ್ಲಿ ಅರಿಶಿನ ಕುಂಕುಮ ಇದ್ದರೆ ಅಥವಾ ಹೂ ಇದ್ದರೆ ಅಥವಾ ಅಕ್ಷತೆ ಇದ್ದರೆ, ಏನಿಲ್ಲ ಅಂದರೆ 2 ಹೂ ಕೈಲಿಡ್ಕೊಂಡು ರಾಯರೀಗ ಅರ್ಚನೆ ಹೇಳ್ತಾರೆ. ತಾಯಿ ಮಹಾಲಕ್ಷ್ಮಿಗೆ ಅರ್ಚನೆ ಹೇಳ್ತಾರೆ. ಆ ಅರ್ಚನಾ ಮಂತ್ರವನ್ನು ಹೇಳುವಾಗ ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳು ಜೊತೆಯಲ್ಲಿಟ್ಕೊಂಡು ಹೂವಾದರೂ ಸರಿ ಅಥವಾ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಾದರೂ ಸರಿ ಅದನ್ನು ಹಾಗಿಟ್ಕೊಳ್ಳಿ. ಆಮೇಲೆ ನೋಡಿ, ಆದಷ್ಟು ನಿಮ್ಮ ವಸ್ತ್ರಗಳ ಕಡೆ, ನಿಮ್ಮ ಬಟ್ಟೆಗಳ ಕಡೆ ತುಂಬ ಗಮನ ಇರಬೇಕು. ಯಾಕೆಂದರೆ ಹಿಂದೆ ಮುಂದೆ ದೀಪ ಇದೆ. ಹಿಂದೆ ದೀಪ, ಮುಂದೆ ದೀಪ. ಮಧ್ಯದಲ್ಲಿ ಹೆಣ್ಣುಮಕ್ಕಳು ಬೆಂಕಿ ಥರನೇ. ಆದರೂ ನಿಮ್ಮೊಳಗಿರುವಂಥ ಜ್ವಾಲಾಗ್ನಿಗಿನ್ನ ಹಿಂದೆ ಮುಂದೆ ಇರ್ತಕ್ಕಂಥ ಅಗ್ನಿ ನಮ್ಮನ್ನು ಬೇಗ ಆಕರ್ಷಣೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಬಟ್ಟೆಗಳ ಕಡೆ ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಒಳ್ಳೆಯದಾಗಲಿ. ಅರ್ಚನೆ ಶುರು ಮಾಡೋಣ. ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮೋ ನಮಃ. ಓಂ ವಿದ್ಯುತ್ಪ್ರಿಯಾಯೈ ನಮೋ ನಮಃ. ಓಂ ಧನಪ್ರದಾಯೈ ನಮೋ ನಮಃ. ಓಂ ವಿಶ್ವಜನನ್ಯೈ ನಮೋ ನಮಃ.
ಇವತ್ತು ಕಾರ್ತಿಕ ಮಾಸದ ಶುಭ ಸಂಧ್ಯಾಕಾಲ ಶುಕ್ರವಾರ ತಾಯಿ ಗೊರವನಹಳ್ಳಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾಯಿತು. ಈಗ ವಿಶೇಷವಾದಂಥ ರೀತಿ ಮಹಾಮಂಗಳಾರತಿ ಮಾಡುವಂಥ ಕಾಲ. ಮಹಾಮಂಗಳಾರತಿಗೆ ಪ್ರತ್ಯೇಕವಾಗಿ ನೀವೇನಾದ್ರು ಬತ್ತಿಗಳು ತಂದಿದ್ದರೆ ಆ ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳಿ, ಅಥವಾ ಇರ್ತಕ್ಕಂಥದ್ರಲ್ಲೇ ನೀವು ಆರತಿ ಮಾಡಬೇಕು ಅಂದರೆ ಸಂತೋಷ, ಆರತಿ ಮಾಡ್ಬೋದು. ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆದಂಥ ಚಾಪು ಮೂಡಿಸ್ಕೊಂಡಿರ್ತಕ್ಕಂಥ ಅರವಿಂದ ನಿಂಬಾವಳಿಯವರ ಧರ್ಮಪತ್ನಿಯವರು ಅವರು ಸಹಿತ ಆಗಮಿಸಿದ್ದಾರೆ. ಎಷ್ಟೇ ಆದರೂ ಹೆಣ್ಣು ಮನೆಯ ಕಣ್ಣು. ಈ ಮನೆಯ ಕಣ್ಣಿನಿಂದಲೇ ಅರವಿಂದ ನಿಂಬಾವಳಿಯವರ ಪ್ರತಿನಿತ್ಯದ ಕಾಯಕವು ನಿತ್ಯವೂ ಸಹಿತ ಆನಂದದಾಯಕವಾಗಿರ್ತಕ್ಕಂಥದ್ದು. ಓಂ ಮಹಾಲಕ್ಷ್ಮೈ ನಮೋ ನಮಃ. ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ. ನಾವು ದಿನನಿತ್ಯ ಬೆಳಗ್ಗೆ 8 ಗಂಟೆ ಆದ ತಕ್ಷಣ ಆನಂದ್ ಗುರೂಜಿ ಅವರ ಒಂದು ಕಾರ್ಯಕ್ರಮನ ನೋಡ್ತಾ ಇರ್ತೀವಿ. ಅದರಲ್ಲಿ ತುಂಬ ಒಂದು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಬಗ್ಗೆ, ಮತ್ತು ಹೆಣ್ಮಕ್ಳು ಯಾವ ರೀತಿ ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳನ್ನ ನಿವಾರಿಸ್ಕೋಬೋದು, ಅವ್ರ ಕುಟುಂಬದ ಸಮಸ್ಯೆಗಳನ್ನು ನಿವಾರಿಸ್ಕೊಬೋದು ಅನ್ನೋದಕ್ಕೆ ತುಂಬ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳುವಂಥ ಪೂಜಾ ಅನುಷ್ಠಾನಗಳನ್ನು ನಾವು ಪಾಲಿಸಿದ್ರೆ ಉತ್ತಮ ಜೀವನ ಸಹ ನಮ್ಗೆ ದೊರಕ್ತಾ ಇದೆ. ಡಾಕ್ಟರ್ ಆನಂದ ಗುರೂಜಿಯವರು ನಮ್ಗೆ ಒಳ್ಳೊಳ್ಳೆ ಸಲಹೆ ಮತ್ತು ಪೂಜೆ ಮಾಡೋ ಒಂದು ವಿಧಾನ ಮತ್ತು ಹೆಣ್ಣು ಮಕ್ಕಳಿಗೆ ಹೇಗೆ ಒಂದು ಭಾರತೀಯ ಸಂಸ್ಕೃತಿನ ಈ ದಿನ ನಮಗೆ ಎಲ್ಲ ಒಂದು ಅರ್ಥಗರ್ಭಿತವಾಗಿ ಕಥೆ ರೂಪದಲ್ಲಿ ಹಾಸ್ಯ ರೂಪವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಮತ್ತು ಆನಂದ ಗುರೂಜಿಯವರು ಪ್ರತ್ಯಕ್ಷವಾಗಿ ನೋಡೋ ಒಂದು ಈ ಶುಭಗಳಿಗೆ ನಮಗೆಲ್ಲ ಕೂಡಿ ಬಂದಿದ್ದು ತುಂಬ ಸಂತೋಷ ಆಯಿತು. ಜಗತ್ತಿನಲ್ಲಿ ಯಾವುದಪ್ಪ ಅಂದರೆ ದೊಡ್ಡ ಶಕ್ತಿ ಇದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇವು 3 ಶಕ್ತಿ ಸ್ವರೂಪಗಳು ಯಾರು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇವತ್ತು ಜಗತ್ತಿನ ಬ್ರಹ್ಮಾಂಡ ನಾಯಕಿ ಅಂತೇಳಿ ಕರಿತೀವಿ. ಓಂಕಾರಿ ವಾಣಿ ರೀಂಕಾರಿ ಕಲ್ಯಾಣಿ ರುದ್ರಾಣಿ. ಓಂ ನಮೋ ಓಂಕಾರಿ ಜಯ, ರಿಂಕಾರಿ ಜಯ, ರಕ್ತಕಾಂಗಿ ಜ್ವಾಲಾಮುಖಿ ಜಯ, ಸುಜ್ಞಾನಿ ಜಯ, ಅಜ್ಞಾನಿ ಜಯ, ಮಹಾಮಾಯೆ ಜಯ ಜಯ. ಪರಮ ಪರಂತರ ದೇವಿಯೇ, ಪರಮೇಶ್ವರ ನಿಜಾನಂದಿಕ ನಿರ್ಮಲವೇ, ಪರಿಕಾರ ಪರೋಸ್ತುವೆ, ಪರಮಾತ್ಮ ಪರಬ್ರಹ್ಮ ಪರಮ ಚೈತನ್ಯವೇ, ಪರಮೇಶವೇ, ಪರಮಸುಖವೇ, ಪರಮ ಪಾವನವೇ ದೇವಿ ಜಯ ಜಯ. ಇಲ್ಲಿ ಚಿದಾನಂದ ಅವಧೂತರು ದೇವಿಯ ಪುರಾಣದಲ್ಲಿ ದೇವಿಯ ಸ್ತುತಿಯನ್ನು ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲ ಬೀಜಾಕ್ಷರ ರೂಪಗಳು ದೇವಿಯೇ. ಅವಳು ವ್ಯಕ್ತನೂ ಆಗಿದ್ದಾಳೆ, ಅವ್ಯಕ್ತನೂ ಆಗಿದ್ದಾಳೆ. ಜ್ಞಾನಿ ರೂಪಳು ತಾನೇ ಆಗಿದ್ದಾಳೆ, ಅಜ್ಞಾನಿ ರೂಪಳು ತಾನೇ ಆಗಿದ್ದಾಳೆ. ಇಷ್ಟೇ ಅಲ್ಲ, ಇಡೀ ಜಗತ್ತಿನೆಯೇ ಮಾಯಾರೂಪವಾದಂಥ ಜಗತ್ತಿಗೆ ಅಧಿಷ್ಠಾನ ರೂಪಳು ಯಾರು ಅಂದರೆ ದೇವಿ. ಇವತ್ತು ನಾರಾಯಣನನ್ನು ಸ್ಮರಣೆ ಮಾಡಿದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಗುರುವಿನ ಚರಣಾರವಿಂದದಲ್ಲಿ ಮೋಕ್ಷ ಲಕ್ಷ್ಮಿ ಇದ್ದಾಳೆ. ಹಾಗೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಎಲ್ಲವೂ ಏನಿದೆ ಅಂದರೆ ಆ ಲಕ್ಷ್ಮಿ ಸ್ವರೂಪವೇ ಆಗಿದ್ದೆ. ಅದಕ್ಕಾಗಿ ಇವೆಲ್ಲವೂ ನಮಗೆ ಪ್ರಾಪ್ತಿಯಾಗಬೇಕಂದ್ರೆ ಶುದ್ಧವಾದ ಭಕ್ತಿ ಬೇಕು. ಗುರುಗಳ ಒಂದು ದರ್ಶನ, ಅವರ ಒಂದು ಅಮೃತವಾಣಿಯನ್ನು ಕೇಳಿ ಸಂತೋಷ ಆಗಿದೆ. ಯಾಕಂದರೆ ನಾನು ಎಂದೂ ಅವರನ್ನು ಕಾಣಬೇಕಂತಿದ್ದೆ. ಇವತ್ತು ಆ ಭಗವತಿ ಮಹಾಲಕ್ಷ್ಮಿ ನಮಗೆ ಆ ಗುರುಗಳ ಒಂದು ಸಾನ್ನಿಧ್ಯ, ಅವರ ಒಂದು ಸನ್ನಿಧಾನದಲ್ಲಿ 1-2 ತೊದಲ್ನುಡಿಯನ್ನು ಒಂದು ವಿಚಾರವನ್ನು ಹೇಳುವಂಥ ಒಂದು ಅವಕಾಶವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಕೊಟ್ಟಿದೆ. ಎಲ್ಲರಿಗೂ ಸಹ ಅನಂತ ವಂದನೆಗಳು. ಯಾಕಂದರೆ ನಾವು ಅದ್ವೈತಿಗಳು ಎಲ್ಲೋದರೂ ಗೀತೆ ಉಪನಿಷತ್ತನ್ನು ಹೇಳೋದು, ಜನರಲ್ಲಾಗಿ ನಾನೇನು ವಿಚಾರಗಳನ್ನು ಹೇಳಲ್ಲ. ನೀವೆಲ್ಲರೂ ಏನಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸಿ, ಬೆಳಗ್ಗೆ ಹೇಳೋದನ್ನು ಕಳಿಸಿ, ಗೀತೆ ಶ್ಲೋಕಗಳನ್ನು ಹೇಳ್ಕೊಡೋದು ಕಳಿಸಿ. ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ತು ಬಾಲ ವಿಕಾಸವಾದಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದೆ. ದುರ್ಗಾವಾಹಿನಿ ಇದೆ, ಅದರಲ್ಲೆಲ್ಲ ಸಹ ನೀವು ಭಾಗವಹಿಸಿ ಅಂತೇಳಿ ಎಲ್ಲ ಮಹಿಳೆಯರ ಪರವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮಹಿಳೆಯರೇ ಅಂತಲ್ಲ, ಇಲ್ಲಿರುವಂಥ ಪುರುಷರು ಇದ್ದಾರೆ, ಅವರು ಸಹ ಈ ಧಾರ್ಮಿಕವಾದ ಆಧ್ಯಾತ್ಮಿಕ ಸಭೆಯಲ್ಲಿ ಸೇರಿ ನಮ್ಮ ಸಮಾಜದ ಸುಧಾರಣೆ ಆಗಬೇಕು. ಭೌತಿಕವಾಗಿ
ವೈಜ್ಞಾನಿಕವಾಗಿ ಆಧ್ಯಾತ್ಮದಿಂದ ಸುಧಾರಣೆ ಆದಾಗ ಸಾಧ್ಯ. ಆವಾಗ ನಾವು ರಾಮರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ. ರಾಮ ಹೇಳಿದಂಥ ಎಲ್ಲ ವಿಚಾರಗಳು ನಮ್ಮ ಹೃದಯದಲ್ಲಿ ಮೂಡಲಿ ಅಂತೇಳಿ 2 ತೊದಲು ನುಡಿಯನ್ನು ಗುರುಚರಣಕ್ಕೆ ಅರ್ಪಿಸುತ್ತೇನೆ. ನಿಮ್ಮೆಲ್ಲ ನೋಡೋದು ಭಾಳ ಭಾಗ್ಯ. ಯಾಕಂದರೆ ಸಾಮೂಹಿಕವಾದಂಥ ಈ ಕುಂಕುಮ ಅರ್ಚನೆ, ದೀಪ ಅರ್ಚನೆ, ಇವತ್ತು ಕಾರ್ತಿಕ ದಾಮೋದರನಾದ ಶಿವ ನಿಮ್ಮೆಲ್ಲರನ್ನ ದರ್ಶನ ಮಾಡಿದ್ದಾನೆ. ಅಂತಹ ಸರ್ವ ದುಃಖಗಳ ನಿವೃತ್ತಿನಾದಂಥ ಶಂಕರನ ನೆನೆಸೋಣ. ಅದಕ್ಕಾಗಿ ಹೇಳಿದೆ, ಕೋಳಿ ಕೂಗುವ ಮುನ್ನ ದಯಾಳನಾದ ಪರಮೇಶ್ವರ ನೆನೆದರೆ ಆಳಿನ ಆಳಾಗುವ ಸರ್ವಜ್ಞ ಅಂತಾರೆ. ಬೆಳಗ್ಗೆ ಹೇಳ್ಬೇಕಂತ ಹೇಳಿ ಶಿವನನ್ನು ಸರ್ವಮಂಗಳೆಯನ್ನು ನೆಲೆಸಿದರೆ ಶಿವನೇ ನಿಮ್ಮ ಮನೆಯ ಆಳಾಗಿ ದುಡಿತಾನಂತೆ. ಅದಕ್ಕೋಸ್ಕರವಾಗಿ ಭಗವಂತನ ಆಳಾಗಿ ಪರಮಾತ್ಮ ದುಡಿಯೋದು ಬೇಡ, ಅವನ ದಾಸನಾಗಿ ಪರಮೇಶ್ವರನನ್ನ ದರ್ಶನವನ್ನು ಮಾಡೋಣ ಅಂತೇಳಿ 2 ವಿಚಾರನ ಮುಗಿಸ್ತೀನಿ. ಹರಿ ಓಂ ತತ್. ಒಂಬತ್ತು ದಿವಸ ಮಾಡಬೇಕಾಗಿರುವ ಅನುಷ್ಠಾನ ಏನಪ್ಪ ಅಂದರೆ, ಶುಭ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 5 ರಿಂದ 6 ಗಂಟೆ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡ್ಕೋಬೇಕು. 1 ವಿಳೆದೆಲೆ ತಗೊಳ್ಳಿ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧ ತಗೊಳ್ಳಿ. ಗಂಧವನ್ನು ತೆಗೆದು 9 ದಿನ ದಿನಕ್ಕೆ 1 ವಿಳೆದೆಲೆ ತುಳಸಿ ಕಡ್ಡಿಯನ್ನು ತೆಗೆದುಕೊಂಡು ಆ ವಿಳೆದೆಲೆ ಮೇಲೆ 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಬರೀರಿ. 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಎಲೆಯ ಮಧ್ಯದಲ್ಲಿ 6 ರೇಖೆ ಇರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ಬರೀಬೇಕು. ನಕ್ಷತ್ರದ ಹಿಂಭಾಗ ಅಂದರೆ ಎಲೆಯ ಹಿಂಭಾಗ ಐಂ ಎಂಬತಕ್ಕಂಥ ಅಕ್ಷರವನ್ನು ಬರೀಬೇಕು. ಶ್ರೀಂ ಎಂಬತಕ್ಕಂಥ ಅಕ್ಷರ ಬರೆದು ಅದು ಸ್ವಲ್ಪ ಒಣಗದ ಮೇಲೆ ಐಂ ಎಂಬತಕ್ಕಂಥ ಅಕ್ಷರವನ್ನು ಬರೀರಿ. ಅದರ ಮೇಲ್ಭಾಗದಲ್ಲಿ ಶ್ರೀಮಂತ ಬರೆದಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ 1 ಕಮಲಾಕ್ಷಿ ಬೀಜವನ್ನು ಇಡಿ. 1 ಕಮಲಾಕ್ಷಿ ಬೀಜವನ್ನು ಇಟ್ಟು 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಇದನ್ನು 108 ಬಾರಿ ಪಠನೆ ಮಾಡಿ. ಯಾರು ಈ ಅನುಷ್ಠಾನವನ್ನು ಮಾಡ್ತೀರಿ, ಮಾಡುವಂಥವರ ಅಂಗೈಯಲ್ಲಿರ್ತಕ್ಕಂಥ ಜೇನುತುಪ್ಪವನ್ನು ಉತ್ತರಾಭಿಮುಖವಾಗಿ ಕೂತು ಅದನ್ನು ಪ್ರಸಾದ ರೂಪದಲ್ಲಿ ತಾವು ಸ್ವೀಕರಿಸಿ ಆ ಎಲೆಯನ್ನು ಒಂದು ತಾಮ್ರದ ತಟ್ಟೆನಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪೂರ್ವಕ್ಕೆ ಅದರ ಎಲೆಯ ತುದಿ ಬರಬೇಕು. ವಿಳೆದೆಲೆಯ ತುದಿ ಪೂರ್ವಾಭಿಮುಖವಾಗಿ ಇಟ್ಕೊಂಡು ಅದನ್ನು ಬೆಳಗಿನಿಂದ ಸಂಜೆವರೆಗೂ ನಿಮ್ಮ ದೇವರ ಮನೆ ಸಾನ್ನಿಧ್ಯದಲ್ಲಿರಲಿ. ಸಂಜೆ ಯಾವ ತಟ್ಟೆನಲ್ಲಿ ನೀವು ಆ ವಿಳೆದೆಲೆಯನ್ನು ಇಟ್ಟಿದ್ದೀರೋ ಅದೇ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಇರ್ತಕ್ಕಂಥ ಯಂತ್ರ ನೀರಲ್ಲಿ ಕರಗೋದ ಮೇಲೆ ಆ ಯಂತ್ರದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಇದನ್ನು 9 ದಿವಸ ತಾವು ಮಾಡಿದ್ದೇ ಆದರೆ ನಿಮ್ಮ ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಕ್ಕೆ ದಾರಿಯಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆಗಳು ಎಲ್ಲವೂ ಸರಿ ಹೋಗುತ್ತೆ. ಕುಟುಂಬದಲ್ಲಿ ಒಂದು ಐಕ್ಯತೆಯನ್ನು ಕಾಪಾಡುತ್ತೆ. ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದಾರಿಯಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ದಂಪತಿಗಳು ನೀವು ನೆಮ್ಮದಿಯಾಗಿರ್ತೀರಿ. ಲಕ್ಷ್ಮೀನಾರಾಯಣರ ಪ್ರೀತಿಯಾಗಿ ಈ 9 ದಿನದ ಅನುಷ್ಠಾನವನ್ನು ಏನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡ್ತೀರಿ, ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಎಲೆಯಲ್ಲಿ ನೀರು ಹಾಕಿರ್ತಕ್ಕಂಥ ಎಲೆಯನ್ನು ಅವತ್ತಿನ ದಿನ ಸಂಜೆನೆ ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ಇದು 9 ದಿನ ಮಾಡುವಂಥ ಕಾಯಕ. ಇದನ್ನು ಮಾಡೋದ್ರಿಂದ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಈ ಒಂದು ಸುದ್ದಿಯನ್ನು ಇನ್ನೂ 4-6 ಜನಕ್ಕೆ ಮುಟ್ಟಿಸಿ ಒಳ್ಳೆಯದಾಗಲಿ. ಎಲ್ಲರ ಕುಟುಂಬದಲ್ಲೂ ಹಸನ್ಮುಖಿತನ ನಗುಮುಖ ತುಂಬಿ ತುಳುಕಲಿ. ಒಳ್ಳೆಯದಾಗಲಿ, ಶುಭವಾಗಲಿ. बोलो भारत माता की जय श्री राम.
ಹಾಗೆ ಆನಂದ್ ಗುರೂಜಿಯವ್ರ ಬಗ್ಗೆ ಹೇಳೋದಾದರೆ ಪ್ರತಿನಿತ್ಯ ನಾವು ಏನು ಟಿ ವಿಯಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬುವಂತಹ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ತುಂಬ ಕಷ್ಟಪಡುವಂತಹ ಹೆಣ್ಮಕ್ಕಳು ಅವರ ಹಿತನುಡಿಗಳಿಂದನೇ ಸಾಕಷ್ಟು ತೃಪ್ತಿ ಪಡ್ತಾ ಇದ್ದಾರೆ ಮತ್ತು ಅವರು ಹೇಳುವಂತಹ ಪೂಜೆಗಳನ್ನು ಪಾಲಿಸ್ತಾ ಇದ್ದಾರೆ. ನಾವು ಗೊರವನಹಳ್ಳಿನಲ್ಲಿ 5 ವರ್ಷದ ಹಿಂದೆ ಹೋದಾಗ ಅಲ್ಲಿ ಮರಳಾಕಿದ್ರು ಇಳಿದೆ ಅಷ್ಟು ಜನ ಇದ್ದರು. ಅವರು ಆನೆ ಮೇಲೆ ಬರ್ತಾಯಿದ್ರೆ ನಾವೆಲ್ಲ ಮೂಲೆ ನಿಂತ್ಕೊಂಡು ಜನ ತುಂಬ ನೂಕ್ಲಿತ್ತು. ಇಲ್ಲ ಆ ಥರ ಇಲ್ಲ, ಆರಾಮಾಗಿ ದೀಪ ಎಲ್ಲ ಹಚ್ಚಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಯಾವಾಗಲೂ ಗುರೂಜಿನ ಟಿ ವಿಲೇ ನೋಡ್ತಾಯಿದ್ರಿ, ಈಗ ಹತ್ತಿರದಿಂದ ನೋಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಮಹರ್ಷಿ ಆನಂದ್ ಗುರೂಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಸಾವಿರಾರು ಜನ ಬಂದಿರುವಂಥ ಭಕ್ತಾದಿಗಳೆಲ್ಲರಿಗೂ ಅವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕಿಯಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಸಹ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಮಹರ್ಷಿ ಆನಂದ್ ಗುರೂಜಿಯವರು ಬಂದು ಸುಮಾರು 3 ಗಂಟೆಗಳ ಕಾಲ ವರ್ತೂರು ಗ್ರಾಮದಲ್ಲಿ ಇದ್ದು ನೆಲೆಸಿ ಆ ದೈವವಾಣಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀರಿ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆದಿಪೂಜಿತನು ಅಗ್ರಗಣ್ಯನೂ ಆದಂಥ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ವಾಸ್ತುಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದರೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಸಂಸ್ಕೃತಿಯ ಪ್ರಕಾರ ಆದಿಪೂಜಿತನಾದಂತಹ ಗಣಪನ ಅನುಗ್ರಹ ಪಡೆಯುವಂಥದ್ದು ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಹಾಗಾಗಿ ಗಣಪನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗಣಪತಿಯ ಅನುಷ್ಠಾನದೊಂದಿಗೆ ವಾಸ್ತುಗೃಹದಲ್ಲಿ ನಡೀತಕ್ಕಂಥ ಯಾವುದೇ ಹೋಮ ಹವನಾದಿಗಳಾದರೂ ಗಣಪತಿಯಿಂದಲೇ ಪ್ರಾರಂಭ ಆಗಬೇಕು. ಹಾಗೆ
ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂತಹ ಕಾಲ. ನನ್ನ ಆತ್ಮೀಯರಾದಂಥ ಮೈಸೂರಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿಕೊಂಡು ಒಂದಷ್ಟು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಜನಸೇವೆ ಜನಾರ್ದನನ ಸೇವೆ ಎಂಬಂಥ ರೀತಿ ಒಂದಷ್ಟು ಸೇವೆಗಳನ್ನು ನಿರಂತರವಾಗಿ ನಡೆಸ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ನನ್ನ ಆಶ್ರಮದ ಹಾಗೂ ನನ್ನ ನಿತ್ಯ ನಿರಂತರ ಸೇವೆಯಲ್ಲಿ ನಾನೂ ಒಬ್ಬ ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ರವಿರವರ ಕುಟುಂಬ, ಇವತ್ತು ಅವರ ವಾಸ್ತುವಿನಲ್ಲಿ ನಡೆಸಿರ್ತಕ್ಕಂಥ ಈ ಗಣಹೋಮ, ಹಾಗೆ ಮೈಸೂರಿನಲ್ಲಿ ತನ್ನದೇ ಆದಂಥ ಜಾಬ್ ಮೂಡಿಸಿಕೊಂಡು ಸಾಕಷ್ಟು ಜನ ಧರ್ಮದ ಒಂದು ರಥಯಾತ್ರೆ ಎಳಿತಿರ್ತಕ್ಕಂಥ ನಮ್ಮ ಆಶ್ರಮದ ಪಟ್ಟ ಶಿಷ್ಯರು ಆದಂಥ ದಿನೇಶ್ರವರು ಸಾಕಷ್ಟು ಜನ ಶಿಷ್ಯವರ್ಗನ್ನು ಇಟ್ಕೊಂಡು ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಮೈಸೂರಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವು ಸಹಿತ ಮೈಸೂರಲ್ಲಿದ್ದೇವೆ. ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಈ ಭಾಗದಲ್ಲಿ ಒಳ್ಳೆ ಮಳೆ ಆಗಬೇಕು, ಈ ಭಾಗದ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ನೆಮ್ಮದಿ ಇರಬೇಕು, ಕಾವೇರಿಯಲ್ಲಿ ನೀರು ನಿಲ್ಲಬೇಕು. ಹಾಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಯಾವುದೇ ಕಾಯಕವಾದರೂ ಆನಂದ್ ಗುರೂಜಿಯವರು ಬಂದರು ಅಂದರೆ ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅದರಲ್ಲೂ ಇದು ಲೋಕ ಕಲ್ಯಾಣಾರ್ಥವೇ ಆಗಬೇಕು. 4 ಗೋಡೆ ಮಧ್ಯದಲ್ಲಿರತಕ್ಕಂಥ ಒಂದು ಗಣಹೋಮ ಆದರೂ ಇದು ಲೋಕ ಕಲ್ಯಾಣಾರ್ಥವಾದಂಥ ಒಂದು ಮಹಾಸಂಕಲ್ಪನೆ ಆಗಬೇಕು. ಯಾಕೆಂದರೆ ಇಷ್ಟು ಜನ ಸೇರಿರುವಂಥ ಈ ಕಾರ್ಯಕ್ರಮ, ಇಷ್ಟು ಜನನ ಒಂದು ಕಾರ್ಯಕ್ರಮಕ್ಕೆ ಸೇರಿಸುವಂತಹ ವಿಧಿವಿಧಾನ ನನ್ನ ಆತ್ಮೀಯರಾದಂಥ ರವಿರವರಿಗೆ ಹೊಸದಲ್ಲ. ಅವರು ನಡೆಸುವಂಥ ಯಾವುದೇ ಕಾಯಕವಾದರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸಾಕಷ್ಟು ಜನ ಸಾಧು ಸಂತರನ್ನು, ಯತಿಗಳನ್ನು, ಗುರುಗಳನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಡೆಸುವಂತಹ ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ, ಹಾಗೆ ಯಾರೆಲ್ಲ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ, ಯಾರೆಲ್ಲ ಈ ವಾಸ್ತುವಲ್ಲಿ ನಡೀತಿರ್ತಕ್ಕಂಥ ಗಣಹೋಮವನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ, ತಮ್ಮೆಲ್ಲರಿಗೂ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋ ತಪಸ್ಸೇದ ಸಾಧನಂ. ವೇದ, ಉಪನಿಷತ್ತು, ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ವೇದ ಮಂತ್ರಗಳು ಇದೆಲ್ಲವೂ ಸಹಿತ ಈ ಸಂಸ್ಕೃತಿ, ಈ ನೆಲದಲ್ಲಿ, ಈ ಭರತಖಂಡದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು, ಇಂದಿಗೂ ಶಕ್ತಿಯುತವಾಗಿರ್ತಕ್ಕಂಥದ್ದು. ಸಮಸ್ಯೆ ಹೊತ್ತಿರತಕ್ಕಂಥವರಿಗೆ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಈ ವೇದ ಮಂತ್ರಗಳೇ ಇಷ್ಟೋ ರೀತಿ ದಾರಿದೀಪವಾಗಿಬಿಡುತ್ತೆ. ಅಂತಹ ಅದರಲ್ಲಿ ಗಣಪತಿ ಅನುಷ್ಠಾನ ಮಾಡ್ತಾ ಮಹಾಗಣಪತಿಗೆ ಇನ್ನೇನು ಪೂರ್ಣಾಹುತಿ ಕಾಲ ಸನ್ನಿಹಿತವಾಗ್ತಾ ಇದೆ. ವಾಸ್ತುದೇವತಾ ಪ್ರೀತ್ಯರ್ಥಂ ವಾಸ್ತು ಹೋಮ ನಡೀತಾ ಇದೆ. ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ತಮಗೂ ಸಹಿತ ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಗಣಪನಿಗೆ 21 ಹವಿಸ್ಸನ್ನು ಕೊಡೋಣ. ಜಯ ಗಣೇಶ ನಿನಗೆ ವಂದನೆ. ಮಂಗಳಾಂಗಮೂರ್ತಿ
ಚಾಮುಂಡೇಶ್ವರಿ ಎರಡ ಪುಣ್ಯಕ್ಷೇತ್ರಗಳು, ಜೊತೆಗೆ ಮೈಸೂರಿನ ಮಹಾಸಂಸ್ಥಾನ, ರಾಜರ ಆಸ್ಥಾನ, ಇಷ್ಟೆಲ್ಲ ಒಂದು ವಿಶೇಷತೆ ವೈಶಿಷ್ಟ್ಯತೆ ಇರತಕ್ಕಂಥ ಈ ಮೈಸೂರಿನ ಮಹಾನಗರದಲ್ಲಿ ಸ್ವಚ್ಛಂದವಾದಂತಹ ವಿಶೇಷವಾಗಿರ್ತಕ್ಕಂಥ ಎಲ್ಲರನ್ನು ಒಗ್ಗೂಡಿಸಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡೋಣ. ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ಅರ್ಕಾಲಯ ನಮ್ಮ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ದಯಮಾಡಿ ಶ್ರೀ ಆನಂದ ಗುರೂಜಿಯವರು ಬಂದಿರೋದು ತುಂಬ ಮಹಾ ಸಂತೋಷವಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ. ಏನಪ್ಪ, ಪ್ರಾರಂಭದ ಹಂತದಲ್ಲೇ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಅಂತ ತಾವೆಲ್ಲರೂ ಕೂಡ ಅಂದ್ಕೊಳ್ಬೋದು. ಆದರೆ ಈಗ ನಾನಿರ್ತಕ್ಕಂಥದ್ದು ಕರಾವಳಿ ತೀರ, ಸಮುದ್ರದ ತಟದಲ್ಲಿ, ಸಮುದ್ರದ ದಡದಲ್ಲಿ, ಅದರಲ್ಲೂ ಬಹಳ ವಿಶೇಷವಾಗಿ ಕರಾವಳಿ ತೀರ ಅಂದ ಹಾಗೆ ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಪರಶುರಾಮ ಕ್ಷೇತ್ರ. ಇಲ್ಲಿನ ದೈವಗಳ ಆರಾಧನೆ ಅದು ಬಹಳ ಅದ್ಭುತ, ಅತ್ಯದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿನ ದೈವದ ದೈವದ ಒಂದು ಆಚರಣೆಯನ್ನು ನೋಡ್ತಕ್ಕಂಥದ್ದಾಗಲಿ, ಆರಾಧನೆಯನ್ನು ನೋಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಕಣ್ಣು ಕೋರೈಸ್ತಕ್ಕಂಥದ್ದು. ದೈವ ನರ್ತನೆಯನ್ನು ನೋಡ್ತಕ್ಕಂಥದ್ದಾಗಲಿ, ದೈವ ನುಡಿಯನ್ನು ಕೇಳತಕ್ಕಂಥದ್ದಾಗಲಿ, ಅದನ್ನು ಆಲಿಸ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರೀತಿ ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ, ಮೈ ರೋಮಾಂಚನಗೊಳಿಸ್ತಕ್ಕಂಥ ಸಂಗತಿಗಳು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನಾಗಬ್ರಹ್ಮ ಕ್ಷೇತ್ರ, ನಾಗಕ್ಷೇತ್ರ, ಪರಶುರಾಮ ಕ್ಷೇತ್ರ ಈ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ಸಮುದ್ರದ ತೀರದಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಅಂದರೆ ಏನು? ಇಲ್ಲಿನ ಒಂದು ನಾಗರ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ನಾಗನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇರತಕ್ಕಂಥದ್ದಿದೆ. ಏನಪ್ಪ ವಿಶೇಷ? ಅದರಲ್ಲೂ ಪ್ರತ್ಯೇಕವಾಗಿ ತಿಳಿಸೋದಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಸಮಸ್ಯೆಗಳು ಸಾಕಷ್ಟು ಇದೆ. ರಾಶಿ ನಕ್ಷತ್ರ ಪ್ರಕಾರ ತಿಳಿಸೋದಾದರೆ ನಾಗನ ಒಂದಿಷ್ಟು ಕೃಪಾಶೀರ್ವಾದ ರಾಶಿಗಳಲ್ಲಿರ್ತಕ್ಕಂಥ 12 ರಾಶಿಗಳದು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ನಾಗದೋಷ ಅಂದರೆ ಏನು, ಸರ್ಪ ಸಂಸ್ಕಾರಗಳು ಎಂಬತಕ್ಕಂಥ ರೀತಿ ಇರುತ್ತೆ, ಆಶ್ಲೇಷ ಬಲಿ ಎಂಬತಕ್ಕಂಥದ್ದು ಇರುತ್ತೆ. ನಾಗನ ಅನುಷ್ಠಾನಗಳಲ್ಲಿ ನಾನಾ ವಿಧದಲ್ಲಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತಿನ ದಿವಸ ನಾಗನ ಒಂದು ಶಾಂತಿ ಎಂಬತಕ್ಕಂಥ ರೀತಿ ಅಂತ ತಿಳಿಸೋದಾಗಲಿ, ಇಲ್ಲಾಂದರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ನಾಗದೇವರನ್ನು ಒಂದು ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ, ಅನುಷ್ಠಾನವನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಮಾಡೋದ್ರಿಂದ ನಮ್ಮ ಗ್ರಹ ನಕ್ಷತ್ರಾಚಾರದ ಪ್ರಕಾರ ಬರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ದೂರ ಮಾಡ್ಕೊಳ್ಬೋದು. ಅಂತಹ ಒಂದು ವಿಚಾರವಾಗಿ ಇವತ್ತಿನ ದಿವಸ ಮಂಗಳವಾರ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಮಂಗಳವಾರ ಆಮೇಲೆ ಭಾನುವಾರ ಇಂತಹ ಸಮಯಗಳಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ರಾಶಿಗಳ ಮೇಲೆ ಸರ್ಪದೋಷ ಏನಾದರೂ ಇರ್ತಕ್ಕಂಥದ್ದಾಗಲಿ, ಇಲ್ಲಾಂದ್ರೆ ನಾವು ಎಲ್ಲೋ ಒಂದು ಯಾವುದಾದ್ರೂ ಮುಂಚೆ ಏನೋ ಒಂದು ವಾಹನವನ್ನು ಚಲಾಯಿಸಬೇಕಾದ್ರೆ ಆಗಲಿ, ಅಂತಹ ಸಮಯಗಳಲ್ಲಿ ಎಲ್ಲಾದರೂ ಒಂದು ಹಾವಿಗೋ ಇಲ್ಲಾಂದರೆ ಸರ್ಪಕ್ಕೋ ಏನೋ ಒಂದು ರೀತಿ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಮ್ಮೆತ್ತೆ ಸರ್ಪಗಳಿಗೆ ಏನಾದರೂ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಲಿ, ಅಂತಹ ವಿಚಾರಗಳಿಂದ ಸರ್ಪದೋಷ ಉಂಟಾಗಿರ್ತಕ್ಕಂಥದ್ದಾಗಲಿ, ಇಲ್ಲ ಗ್ರಹ ನಕ್ಷತ್ರಾಚಾರ ಪ್ರಕಾರ ಸರ್ಪದೋಷಗಳು ಉಂಟಾಗ್ತಕ್ಕಂಥದ್ದಾಗಲಿ, ಅಂತಹ ಒಂದು ವಿಚಾರಗಳು ಏನೇ ಇದ್ರೂ ಕೂಡ ಇಂತಹದ್ದೊಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ನಾಗನ ಒಂದು ಪೂಜಾನುಷ್ಠಾನವನ್ನು ನೆರವೇರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀವಿ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು, ಅವಾಗಲಿಂದನೂ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವುದೇ ರೀತಿ ಗರುಡನ ಒಂದು ಆವಾಹನೆ ಇರಲಿಲ್ಲ. ಆದರೆ ಈಗ ನಾನೆಲ್ಲರೂ ಕೂಡ ಗಮನಿಸ್ತಾ ಇದ್ದೀನಿ, ನಾನು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸುಮಾರು ಗರುಡಗಳು ಬಂದು ಇಲ್ಲಿ ಹಾರಾಡ್ತಾ ಇದೆ. ಇದೆಲ್ಲದರ ಒಂದು ವಿಶೇಷತೆ ಏನಪ್ಪ ಅಂದರೆ ಗರುಡದೇವನೂ ಕೂಡ ಇವತ್ತಿನ ದಿವಸ ಮೆಚ್ತಾ ಇದ್ದಾನೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂತಲೇ ಹೇಳ್ಬೋದು. ಗರುಡದೇವರ ಸಂಪೂರ್ಣ ಕೃಪಾಶೀರ್ವಾದ ನೋಡಿ ಇಲ್ಲಿ ಒಂದು ಗಮನಿಸ್ಬೋದು, ನಾಗನಿಗೂ ಗರುಡನಿಗೂ ಆಗೋದಿಲ್ಲ, ನಾಗರಾವಿಗೆ ಗರುಡ ಅಂದರೆ ಆಗೋದಿಲ್ಲ, ಗರುಡನಿಗೆ ನಾಗರಹಾವು ಅಂದರೆ ಆಗೋದಿಲ್ಲ, ನಾಗರಾವನ ಕಂಡ್ರೆ ಗರುಡ ಬಿಡೋದಿಲ್ಲ. ಇದೆಂತಹ ವಿಶೇಷ!
ಇಲ್ಲಿ ಗರುಡನ ಅನುಗ್ರಹವೂ ಕೂಡ ಉಂಟು, ನಾಗನ ಅನುಗ್ರಹವೂ ಕೂಡ ಉಂಟು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಾಗನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪೂಜಾನುಷ್ಠಾನಗಳು ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇವತ್ತಿನ ದಿವಸ ನಾವು ಸಮುದ್ರದ ತೀರದಲ್ಲಿ, ಸಮುದ್ರದ ತಟದಲ್ಲಿ, ಸಮುದ್ರ ರಾಜನ ಅನುಗ್ರಹದೊಂದಿಗೆ, ಸಮುದ್ರ ರಾಜನ ಒಂದು ಕೃಪಾಶೀರ್ವಾದದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪೂಜಾನುಷ್ಠಾನ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಸಮಸ್ಯೆ ಯಾರಿಗೆ ತಾನೇ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದೇ. ಆದರೆ ಅಂತಹ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ಅದರಲ್ಲೂ ಈ ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಸಮಸ್ಯೆಗಳು ಅಂತ ಹೇಳ್ತಾರೆ. ಅದರಲ್ಲೂ ಒಂದಿಷ್ಟು ಜನ ಅವರೆಲ್ಲರ ಮನಸ್ಥಿತಿಯನ್ನು ಕೂಡ ಬದಲಾಯಿಸಿಬಿಟ್ಟಿದ್ದಾರೆ. ಅದರಲ್ಲೂ ಅಲ್ಪ ಸ್ವಲ್ಪ ತಿಳಿದಿರ್ತಕ್ಕಂಥ ಒಂದಿಷ್ಟು ಜನ ಜ್ಯೋತಿಷಿಗಳು ಅಂತಲೇ ಹೇಳ್ಬೋದು. ಈಗ ನೋಡಿ, ಇಲ್ಲಿ ಯಾರೂ ಪರ್ಫೆಕ್ಟ್ ಅಂತಲೂ ಕೂಡ ಹೇಳೋದಿಲ್ಲ, ಇಲ್ಲ ನಾನು ಪೂರ್ಣ ಜ್ಞಾನಿ ಅಂತಲೂ ನಾನು ಹೇಳ್ಕೊಳ್ಳೋದಿಲ್ಲ, ನನಗೂ ಸಂಪೂರ್ಣ ಜ್ಯೋತಿಷ್ಯ ಬರುತ್ತೆ ಅಂತಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ನಾನು ಹೇಳ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಯಾವತ್ತೂ ಕೂಡ ಯಾರಿಗೇ ಆಗಲಿ ಬೇರೆ ರೀತಿ ಇರ್ತಕ್ಕಂಥ, ಅವರಿಗೆ ಸಮಸ್ಯೆಯನ್ನು ತಂದೊಡ್ಕೊಳ್ತಕ್ಕಂಥ, ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಜ್ಯೋತಿಷ್ಯದ ನುಡಿಗಳನ್ನು ನಾವು ಕೂಡ ನುಡಿದಿಲ್ಲ, ಗುರುಗಳನ್ನು ಕೂಡ ಇವತ್ತಿನವರೆಗೂ ಯಾರಿಗೂ ಕೂಡ ನುಡಿದಿಲ್ಲ. ಆದರೆ ಬರ್ತಕ್ಕಂಥ ಯಾರೇ ಇದ್ರೂ ಕೂಡ ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥವ್ರಿಗೆ ಒಂದು ಧೈರ್ಯ, ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸುಮಾರು ಜನರ ಬಾಯಲ್ಲಿ ಕೇಳಿದ್ದೀನಿ, ಸುಮಾರು ಜನ ಬಂದು ಹೇಳ್ತಾರೆ, ಗುರುಗಳೇ ನಮ್ಮದು ಮೂಲ ನಕ್ಷತ್ರ, ಇಲ್ಲ ಗುರುಗಳೇ ನಮ್ಮದು ಆಶ್ಲೇಷ ನಕ್ಷತ್ರ, ಏನು ಸಮಸ್ಯೆ? ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂತ ಹೇಳಿದ ತಕ್ಷಣ, ಗುರುಗಳೇ ಹೀಗೆ ನಾವೊಬ್ಬರನ್ನ ಕೇಳಿದ್ರಿ, ಅವ್ರು ಹೇಳಿದ್ದಾರೆ, ಅಯ್ಯೋ ನಿಮಗಿನ್ನು ಜನ್ಮೇಪಿ ಮದುವೆ ಆಗೋದಿಲ್ಲ, ಇನ್ನು ನಿಮಗೆ ಸಮಸ್ಯೆಗಳು ಸಾಕಷ್ಟು ಇದ್ದಾವಿರ್ತವೆ, ನೀವು ಸಮಸ್ಯೆಗಳಿಂದ ಆಚೆನೇ ಬರೋದಿಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ, ಇದು ನಾವು ಪಡ್ಕೊಂಡು ಬಂದಿರೋ ಪಾಪ ಕರ್ಮ, ಇದು ನಾವು ಮಾಡಿರೋ ಒಂದು ಪಾಪದ ಕೆಲಸ, ಪಾಪದ ಕೊಡ ತುಂಬುವವರೆಗೂ ಕೂಡ ಯಾವುದೇ ರೀತಿ ಅರಿಯೋ ಅಂತಕ್ಕಂಥದ್ದಲ್ಲ, ಹಿಂದಿನ ಜನ್ಮದಿಂದನೂ ಕೂಡ ನೀವೇ ಒಂದು ನೋವನ್ನು ಅನುಭವಿಸ್ಕೊಂಡೇ ಬರ್ತಾ ಇದ್ದೀರಾ ಅಂತೇಳಿ ಏನೇನೋ ಭಯ ಇಡಿಸ್ಬಿಡ್ತಾರೆ. ಈಗ ಸಾಧಾರಣವಾಗಿ ತಿಳಿಸೋದನ್ನು ನಾವು ನೋಡೋದಾದರೆ, ಒಬ್ಬ ಜ್ಯೋತಿಷಿಗಳ ಹತ್ರ ಒಬ್ಬ ಮನುಷ್ಯ ಕಷ್ಟ ಅಂತ ಬರೋದೇನಕ್ಕೆ, ಅವನ ಕಷ್ಟವನ್ನು ಹಂಚಿಕೊಂಡು ಸಾಂತ್ವನದ ಒಂದಷ್ಟು ನುಡಿಗಳನ್ನು ಸ್ವೀಕಾರ ಮಾಡಿ ಅವನ ಕಷ್ಟಕ್ಕೆ ಪರಿಹಾರಕ್ಕೋಸ್ಕರ. ಆದರೆ ಅವರು ಭಯಕ್ಕೋಸ್ಕರ ಜ್ಯೋತಿಷಿಗಳ ಹತ್ರ ಬರ್ತಾರ? ಜ್ಯೋತಿಷಿಗಳಾಗಿ ನಾವು ಬಂದಿರತಕ್ಕಂಥವರ ಮನಸ್ಥಿತಿಯನ್ನು ಬದಲಾಯಿಸಬೇಕು, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡಬೇಕು, ಆ ಪರಿಹಾರದ ಬೆಳಕನ್ನು ಹರಡಿಸಬೇಕು ಎಂಬತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಯಾರೆಲ್ಲ ಇವತ್ತಿನ ದಿವಸ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರೆಲ್ಲ ಮನನೊಂದಿದ್ದೀರಿ, ಯಾರಿಗೆ ಇನ್ನೂ ಮದುವೆ ಆಗಿಲ್ಲ, ಯಾರಿಗೆ ಕೆಲಸದ ವಿಚಾರದಲ್ಲಿ ದೋಷ ಇದೆ, ವಿದ್ಯಾಭ್ಯಾಸದ ಕುರಿತಾಗಿ ತೊಂದರೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಸ್ಥಿರ ಮಹಾಲಕ್ಷ್ಮಿಯ ನೆಲೆಸ್ತಾ ಇಲ್ಲ, ಯಾರಿಗೆ ಆರೋಗ್ಯದ ಸಮಸ್ಯೆಗಳು ಬಾಧಿಸ್ತಾ ಇದೆ, ಇದೆಲ್ಲವನ್ನೂ ಕೂಡ ಆ ಕ್ಷಣಿಕ ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ಆಗ್ತಕ್ಕಂಥ ಬದಲಾವಣೆಗಳೇ ಹೊರತಾಗಿ ಮೂಲ ನಕ್ಷತ್ರದಿಂದ ತಾವು ಜನಿಸಿರ್ತಕ್ಕಂಥ ಕಾರಣ ಆಗಲಿ, ಈ ಕಡೆ ಆಶ್ಲೇಷ ನಕ್ಷತ್ರದಿಂದ ತಾವು ಜನಿಸಿರ್ತಕ್ಕಂಥ ಕಾರಣ ಆಗಲಿ, ಇದು ಯಾವುದಕ್ಕೂ ಕೂಡ ಅಲ್ಲ ಎಂಬತಕ್ಕಂಥ ಮಾತನ್ನು ನಾನು ನಿಮಗೆ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೀನಿ. ನೋಡಿ, ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಯಾರಿಗೆ ಸಮಸ್ಯೆ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆಯೋ, ಪರಿಹಾರ ಇದೆ, ಇಲ್ಲದೆ ಏನೂ ಇಲ್ಲ. ಪರಿಹಾರದ ಮಾರ್ಗ ನಿಶ್ಚಯವಾಗಿ, ಖಚಿತವಾಗಿ, 100ಕ್ಕೆ 100 ಸತ್ಯವಾಗಿ ಪರಿಹಾರದ ಮಾರ್ಗ ಇದೆ. ಆ ಪರಿಹಾರದ ಮಾರ್ಗ ಏನಪ್ಪ ಅಂದರೆ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ, ಅದರಲ್ಲೂ ಬಹಳ ವಿಶೇಷವಾಗಿ ನಾಗನ ಒಂದು ಅನುಗ್ರಹ, ಇದೆಲ್ಲದರಿಂದನೂ ಕೂಡ ಒಂದು ಪರಿಹಾರ ಇದ್ದೇ ಇದೆ. ಯಾರೆಲ್ಲ ಮೂಲ ನಕ್ಷತ್ರದ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ತಾವು ಯಾರನ್ನೂ ಕೂಡ ಆಲೋಚನೆಯನ್ನು ಮಾಡಬೇಡಿ, ಭಯಭೀತರಾಗಬೇಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪೂಜಾನುಷ್ಠಾನ ಬಹಳ ವಿಶೇಷವಾಗಿ ನಾಗನ ಆರಾಧನೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ, ಅದರಲ್ಲೂ ಪ್ರತ್ಯೇಕವಾಗಿ ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ತಾವು ಗಮನಿಸಿ ಆ ಒಂದು ಪೂಜಾನುಷ್ಠಾನವನ್ನು ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಅದರ ದರ್ಶನವನ್ನು ಮಾಡಿ ನಾಗನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಇವತ್ತಿನ ದಿವಸ ನಾನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನೂ ಕೂಡ, ಈ ಒಂದು ಪೂಜಾನುಷ್ಠಾನವೂ ಕೂಡ ನಾನು ಸ್ವಯಂ ಏನೋ ನನ್ನ ಮನಸ್ಸ ಇಚ್ಛೆಗೋಸ್ಕರನೋ ಇಲ್ಲ ನನ್ನ ಸ್ವಾರ್ಥಕ್ಕೋಸ್ಕರನೋ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಲೋಕ ಕಲ್ಯಾಣಾರ್ಥವಾಗಿ, ಲೋಕಕ್ಕೆಲ್ಲನೂ ಕೂಡ ಒಳ್ಳೆಯದಾಗಬೇಕು, ನನ್ನ ಸುತ್ತಮುತ್ತ ಇರತಕ್ಕಂಥ ಪರಿಸರ ಎಲ್ಲವೂ ಕೂಡ ಚೆನ್ನಾಗಿರಬೇಕು, ಇಡೀ ಜಗತ್ತಿನಲ್ಲಿ ಆಗ್ತಾ ಇರತಕ್ಕಂಥ ಒಂದು ಅತಿವೃಷ್ಟಿ ಅನಾವೃಷ್ಟಿ ಎಲ್ಲವೂ ಕೂಡ ಸರಿಸಮ ಪ್ರಮಾಣಕ್ಕೆ ಬರಬೇಕು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಿಷ್ಟು ಮಳೆ ಜಾಸ್ತಿ ಆಗುತ್ತೆ, ಕೆಲವೊಂದಷ್ಟು ಬಿಸಿಲು ಜಾಸ್ತಿ ಆಗ್ತಾ ಇದೆ, ಪಕ್ಕದ ದೇಶದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗಿದೆ, ಅದೆಲ್ಲವೂ ಕೂಡ ಶಾಂತಿ ಆಗಬೇಕು. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಇಡೀ ಭೂಮಂಡಲವೇ ಶಾಂತಿಯಿಂದ ಇರಬೇಕು, ನೆಮ್ಮದಿಯುತವಾಗಿರಬೇಕು. ಪ್ರತಿಯೊಂದು ಜಲಚರ ಪ್ರಾಣಿ ಪಕ್ಷಿಗಳು ಮನುಷ್ಯರಾಗಿ ಮಾನವರಾಗಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಎಂಬತಕ್ಕಂಥ ಒಂದು ಪ್ರಾರ್ಥನೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂಥ ಈ ಒಂದು ಪೂಜಾನುಷ್ಠಾನ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ಯಾಕೆ ತಡ, ಸಮುದ್ರದ ತಟ ಇನ್ನೇನು ಅಘೋ ಇಘೋ ಅಂದರೆ ಸೂರ್ಯಾಸ್ತ ಆಗೋಗುತ್ತೆ. ಅಷ್ಟರಲ್ಲಿ ನಾವು ನಾಗನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ.
ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸಾಕಷ್ಟು ಜನ ನೊಂದ್ತಾ ಇದ್ದೀರಿ, ನರಳ್ತಾ ಇದ್ದೀರಿ. ನೊಂದತಕ್ಕಂಥ ಅವಶ್ಯಕತೆಯೂ ಬೇಡ, ನರಳ್ತಾ ಇರ್ತಕ್ಕಂಥ ಅವಶ್ಯಕತೆಯೂ ಬೇಡ. ಯಾಕೆಂದರೆ ಜನನ ಹುಟ್ಟು ಇದೆಲ್ಲವೂ ಕೂಡ ಮನುಷ್ಯನ ಕೈಯಲ್ಲಿರ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ದೈವ ನಿರ್ಣಯ. ಭಗವಂತ ಹುಟ್ಟಿಸಿರ್ತಕ್ಕಂಥದ್ದು ನಮ್ಮನ್ನೆಲ್ಲ, ನಾವಾಗ ನಾವೇ ಹುಟ್ಟಿರ್ತಕ್ಕಂಥದ್ದಲ್ಲ. ಭಗವಂತನ ಅನುಗ್ರಹ ಇಲ್ಲ ಅಂದರೆ ಅನ್ನರೇನು ತೃಣಕಾಷ್ಟವನ್ನೂ ಕೂಡ ನಾವು ಅದರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡೋದಿಲ್ಲ, ಅದನ್ನು ಸರಿಸುವುದಕ್ಕೂ ಕೂಡ ಇಲ್ಲ. ಅನ್ನರೇನು ತೃಣಕಾಷ್ಟವೆಲ್ಲವೂ ಕೂಡ ಭಗವಂತನ ಅಧೀನ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಯಾರೆಲ್ಲ ಆ ಒಂದು ವಿಚಾರವಾಗಿ ಮನನೊಂದಿದ್ದೀರಿ, ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ ಮನನೊಂದಿದ್ದೀರಿ, ಯಾರನ್ನೂ ಕೂಡ ಆಲೋಚನೆಗಳನ್ನು ಮಾಡಬೇಡಿ. ಇವತ್ತಿನ ದಿವಸ ಸಮುದ್ರ ರಾಜನ ತಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗ ಬ್ರಹ್ಮಕ್ಷೇತ್ರ, ಈ ಒಂದು ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ದೈವಗಳನ್ನು ಕೂಡ ಮನಸ್ಸಿನಲ್ಲಿ ಸ್ಮರಿಸ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.